ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಬೊಗಳೋರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಅದಕ್ಕೆ ಗಾಯಕ ಸೋನು ನಿಗಮ್ ಅವರು ಸೇರ್ಕೊಂಡಿದ್ರು. ಈಗ ಆ ಬೊಗಳೋ ಅಂತ ಕೆಲಸ ಮಾಡಿದಂತ ಸೋನು ನಿಗಮ್ ಅವರಿಗೆ ಕನ್ನಡಿಗರು ತಕ್ಕ ಪಾಠವನ್ನು ಕಲಿಸೋದಕ್ಕೆ ಸಿದ್ಧವಾಗಿದೆ. ಅದಕ್ಕೂ ಮೊದಲೇ ನಮ್ಮ ಚಿತ್ರರಂಗ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದೆ. ಸೊ ನನ್ನ ಜೊತೆಯಲ್ಲಿ ಈಗ ಸಂಗೀತ ಸಂಯೋಜಕರ ಸಂಘದ ಕಾರ್ಯದರ್ಶಿಗಳು ಹಾಗೂ ಸಂಗೀತ ನಿರ್ದೇಶಕರಾದಂತಹ ಧರ್ಮವಿಶ್ವ ಅವರು ಇದ್ದಾರೆ. ಅವರ ಒಂದು ನಿರ್ಧಾರ ಏನು ಅನ್ನುವಂಥದ್ದನ್ನ ಅವರೇ ಹೇಳ್ತಾರೆ. ಸರ್, ಮೊದಲಿಗೆ ಶುಭಾಶಯಗಳು ಹೇಳ್ತೀವಿ. ಯಾಕಂದ್ರೆ ಕನ್ನಡಿಗರ ಬಗ್ಗೆ ಅವರು ಮಾತಾಡಿದಂಥದ್ದು ತುಂಬಾ ನೋವಿನ ವಿಚಾರ. ಸೊ ನಿಮ್ಮ ಸಂಗೀತ ನಿರ್ದೇಶಕರೆಲ್ಲ ಸೇರಿ ಯಾವ ನಿರ್ಧಾರಕ್ಕೆ ಬಂದಿದ್ದೀರಾ? ನಮ್ಮ ಸಂಘ ಕರ್ನಾಟಕ ಚಲನಚಿತ್ರ ಸಂಗೀತಗಾರರ ಸಂಘ. ಈ ಸಂಘದಲ್ಲಿ ಸಂಗೀತ ನಿರ್ದೇಶಕರಿದ್ದಾರೆ, ಹಾಡುಗಾರರಿದ್ದಾರೆ, ಸಂಗೀತಗಾರರು ಕೂಡ ಇದ್ದಾರೆ, ವಾದ್ಯಗಾರರು ಎಲ್ಲ ಸೇರಿ ನಮ್ಮ ಸಂಘ. ಈ ನಮ್ಮ ಸಂಘದಲ್ಲಿ ನಿನ್ನೆ ನಾವು ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕಂತ ಡಿಸ್ಕಷನ್ ನಡೆಸಿದ್ವಿ. ಇದರಲ್ಲಿ ಯುನಾನಿಮಸ್ ಆಗಿ ಎಲ್ಲ ಹೇಳ್ತಿರೋದು ಒಂದೇನೆ. ಸೋನು ನಿಗಮ್ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಲೆಂಟ್ಸ್, ತುಂಬ ಒಳ್ಳೆ ಸಿಂಗರು. ಆಮೇಲೆ ಅವರು ಹಾಡಿರೋ ಸಾಂಗ್ಗಳು ಆಲ್ಮೋಸ್ಟ್ ಒಂದು 60-70% ಹಿಟ್ ಆಗುತ್ತೆ. ಇದೆಲ್ಲ ಇದೆ. ಇದನ್ನು ಮೀರಿ ಏನಂದ್ರೆ ಅವರು ಆಡಿದಂಥ ಮಾತುಗಳು ಮಾತ್ರ ನೋವಾಗಿದೆ. ಅವರು ಹಾಡಿದಂಥ ಹಾಡು ನಮಗೆಲ್ಲ ತುಂಬ ಸಂತೋಷ ಕೊಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಅವರು ಆಡಿದಂಥ ಮಾತುಗಳು ನಮ್ಗೆ ನೋವು ಕೊಟ್ಟಿದೆ. ಅದು ಮಾಡಬಾರ್ದಾಗಿತ್ತು. ಅವರು ಯಾವುದೋ ಒಂದು ಸಿಚುವೇಶನಲ್ಲಿ ಮಾಡಿಬಿಟ್ರು. ಅದಕ್ಕೂ ನಾವು ನಮ್ಮ ಕನ್ನಡಿಗರು ಹೆಂಗಂದ್ರೆ ಎಲ್ಲರೂ ಇದನ್ನು ಹೊಟ್ಟೆಗೆ ಹಾಕೊಂಡು ಇರ್ಲಿ ಬಿಡು ಅಂತ ಹೇಳ್ಕೊಂಡು ಹೋಗೋಂಥ ನಮ್ಮ ಮನೋಭಾವ. ಆದರೆ ಅದಾದಮೇಲೂ ಕೂಡ ಅವರು ಫೇಸ್ಬುಕ್ಕಲ್ಲಿ ಇನ್ನೊಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಮಾಡಿಬಿಟ್ಟು ಅವರು ಕ್ಷಮೆ ಕೇಳಿಲ್ಲ, ಅಲ್ಲಿ ಸಮರ್ಥನೆ ಕೊಡ್ತಾರೆ. ನಾನು ಮಾಡಿದ್ದು ವ್ಯಂಗ್ಯವಾಗಿ ಸಮರ್ಥನೆ ಕೊಡ್ತಾರೆ. ಸ್ಟೇಜಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ಇವರು ಮುಖ ಹಿಂಗಿತ್ತು, ಅವ್ರೊಂದು ಕೂಗಿದ್ರು ಅಂತ. ನಾವು ಸ್ಟೇಜ್ ಮೇಲೆ ಇರ್ತೀವಿ. ಸ್ಟೇಜ್ ಮೇಲೆ ಇದ್ದಾಗ ನಮ್ಮ ಮೇಲೆ ಲೈಟ್ ಎಷ್ಟಿರುತ್ತೆ ಅಂದರೆ ಅಲ್ಲಿ ಎದುರುಗಡೆ ಯಾರು ಕೂತ್ರು ಅವ್ರ ಮುಖಗಳೇ ಕಾಣಲ್ಲ, ಅವ್ರ ಎಕ್ಸ್ಪ್ರೆಷನ್ ಬಿಡಿ. ಸೊ ಇದು ಅವರು ಇದನ್ನೆಲ್ಲ ಹೇಳಿ ಒಂದು ಸಮರ್ಥನೆ ಕೊಟ್ಟಿರೋದು ಬಹಳ ತಪ್ಪು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವತ್ತು ನಡೆದಿರೋ ಮೀಟಿಂಗಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಅಂದರೆ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಎಲ್ಲ ಸೇರಿ ಫಿಲ್ಮ್ ಚೇಂಬರಲ್ಲಿ ಡಿಸಿಷನ್ ತೊಗೊಂಡಿರೋದು ಏನಂತಂದರೆ, ಅವರು ಅಪಾಲಜಿ ಕೊಡೋವರೆಗೂ ನಾವು ನಾನ್ ಕೋಪರೇಷನಲ್ಲಿ ಇರ್ತೀವಿ ಅಂತ. ಅದಾದಮೇಲೆ ಏನು ಮಾಡಬೇಕು ಅನ್ನೋದು ಮತ್ತೆ ಒಂದು ಮೀಟಿಂಗ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಅವರು ಅಪಾಲಜಿ ಕೊಟ್ಟ ಮೇಲೆ ಏನು ಮಾಡೋದು ಅಂತ ಡಿಸಿಷನ್ ತಗೊಳ್ಳೋದಕ್ಕೆ ಈಗ ಒಂದು 2-3 ದಿನದಲ್ಲೇ ಇನ್ನೊಂದು ಮೀಟಿಂಗ್ ಕರೆದಿದ್ದಾರೆ. ಕನ್ನಡಿಗರು ಅಮೃತಕ್ಕೆ ಸಮಾನವಾದ ಪ್ರೀತಿಯನ್ನು ಕೊಟ್ಟರು ಸೋನು ನಿಗಮ್ ಅವರಿಗೆ. ಸೋನು ನಿಗಮ್ ಕನ್ನಡಿಗರಿಗೆ ವಿಷಕ್ಕೆ ಹಾಕ್ಬಿಟ್ರ ಅಂತ? ವಿಷಕ್ಕೆ ಹಾಕ್ಬಿಟ್ರೆ ಅದೊಂಥರ ಒಂದು, ನೀವು ಹೇಳೋದು ಒಂಥರ ತುಂಬ ಸ್ಟ್ರಾಂಗ್ ವರ್ಡ್, ವಿಷಕ್ಕೆ ಹಾಕ್ಬಿಟ್ರ ಅಂತ ಹೇಳೋದು. ಅವ್ರು ಹೇಳಿದ ಖಂಡಿತ ತಪ್ಪು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಹೇಳೋದಕ್ಕೆ ಒಂದು ರೀಸನ್ ಇರ್ಬೋದು. ಯಾಕಂದರೆ ಸ್ಟೇಜ್ ಮೇಲೆ ಸುಮಾರು ಸಲ ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಹೋಗಿ ಏನೋ ಒಂದು ಸಾಂಗ್ ಆಡಬೇಕಂದ್ರೆ ಅಥವಾ ಒಂದು ಸಾಂಗ್ ಪರ್ಫಾರ್ಮ್ ಮಾಡ್ಬೇಕಂತಂದ್ರೆ ಒಂದು ಗ್ರೂಪ್ ಇರಿಟೇಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅದು ಇರಿಟೇಷನ್ ಆಗುತ್ತೆ ಆಸ್ ಎ ಪರ್ಫಾರ್ಮರ್. ಅವರು ರಿಲೀಸ್ ಮಾಡಿದಂಥ ವಿಡಿಯೋನಲ್ಲಿ ಅವ್ರೇನು ಹೇಳ್ತಾರೆ, ಯಾವುದೇ ಒಂದು ಆಡಿಯನ್ಸು ನಮ್ಮನ್ನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ, ನಾವು ಒಂದು ಆರ್ಟಿಸ್ಟ್, ನಮಗೊಂದು ಫ್ರೀಡಮ್ ಇರುತ್ತೆ ಅಂತ. ಇದೆಲ್ಲ ಸರಿ, ಅವ್ರು ಹೇಳಿದ್ದೆಲ್ಲ ಸರಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ಮತ್ತೆ ಹೇಳ್ತಿರೋದೇನೆಂದರೆ, ಅವ್ರು ಯೂಸ್ ಮಾಡಿದಂಥ ಪದ ತಪ್ಪು ಅಷ್ಟೇ, ಬೇರೆ ಎಲ್ಲ ಅವ್ರು ಹೇಳಿದೆಲ್ಲ ಸರಿ. ಅದು ಒಂದಕ್ಕೆ ಖಂಡಿತ ಅವರು ಅಪಾಲಜಿ ಕೇಳಲೇಬೇಕು. ಕೇಳೋವರೆಗೂ ನಮ್ಮ ನಾನ್ ಕೋಆಪರೇಷನ್ ಇದ್ದೇ ಇರುತ್ತೆ ಅವ್ರ ಕಡೆ. ಅಪಾಲಜಿ ಕೇಳಿದ್ರೆ ಮತ್ತೆ ಅವ್ರನ್ನ ಚಿತ್ರರಂಗಕ್ಕೆ ಬಿಟ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಸರ್. ಯಾಕಂದ್ರೆ ಒಂದು ತಪ್ಪಾಗಿದೆ ಅನ್ನುವಂಥದ್ದು ಗೊತ್ತು, ಅದರಲ್ಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಿರೋ ಮತ್ತೆ ತಪ್ಪು ಮಾಡಿದ್ದಾರೆ. ಸೊ ಅಂಥವ್ರು ಅನಿವಾರ್ಯ ಇದೆ ಕನ್ನಡ ಚಿತ್ರರಂಗಕ್ಕೆ. ಯಾರು ನಮ್ಮಲ್ಲಿ ಪ್ರತಿಭೆಗಳು ಇಲ್ವಾ ಸರ್? ಕನ್ನಡ ಚಿತ್ರರಂಗ ಅಲ್ಲ, ಚಿತ್ರರಂಗಕ್ಕೆ ಇಡೀ ಪ್ರಪಂಚದಲ್ಲಿ ಯಾವ ಚಿತ್ರರಂಗಕ್ಕೆ ಏನೂ ಅನಿವಾರ್ಯತೆ ಇಲ್ಲ. ಎಲ್ಲಿ ಯಾರು ಬೇಕಾದರೂ ಹೋಗಿ ಟ್ಯಾಲೆಂಟ್ ಶೈನ್ ಮಾಡ್ಬೋದು. ನೀವು ಆ್ಯಕ್ಚುಲಿ ಒಂದು ಲಾಸ್ಟ್ ಒಂದು 2 ವರ್ಷಗಳು ನೋಡಿದ್ರೆ ಮೋಸ್ಟ್ ಆಫ್ ದ ಸಾಂಗ್ಸ್ ಬರ್ತಾ ಇರೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಹೊಸದಾಗಿ ಬರ್ತಾ ಇರೋರು ಎಲ್ಲ ಲೋಕಲ್ ಟ್ಯಾಲೆಂಟ್ಸ್ ಏನಂದರೆ. ಮುಂಚೆ ಇತ್ತು, ಒಂದು ಟೈಮಲ್ಲಿ ಇತ್ತು. ಅವಾಗ ಏನಂತಂದರೆ ಬೇರೆ ಬೇರೆ ಭಾಷೆಗಳಿಂದ, ಬೇರೆ ಬೇರೆ ಕಡೆಯಿಂದ ಬರೀ ಸಿಂಗರ್ಗಳನ್ನೆಲ್ಲ, ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದಿಲ್ಲ, ಸುಮಾರು ಕೆಲಸ ಮಾಡಿದ್ದಾರೆ. ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಏನಕ್ಕಂದರೆ ಆರ್ಟ್ ಅನ್ನೋದು ಒಂಥರ ಯೂನಿವರ್ಸಲ್, ಅದು ವರ್ಲ್ಡ್ ವೈಡ್ ಆರ್ಟ್. ನಾವು ಇವಾಗ ಅವ್ರಿಗೇನು ಇಲ್ಲಿ ಬರಬೇಡಿ, ಇಲ್ಲ ಹಾಡಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವೇನು ಹೇಳ್ಬೋದು, ಅವ್ರಿಗೆ ಬಂದಿಲ್ಲ ಮರ್ಯಾದೆ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅವ್ರಿಗೆ ಇಲ್ವಂದು ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಇಲ್ವಂದು ಫಸ್ಟ್ ಮರ್ಯಾದೆ ಕೊಡೋದು ಕಲೀರಿ, ಆಮೇಲೆ ಬಂದು ನಮ್ಮಲ್ಲಿ ನೀವು ಒಂದಾಗಿರಿ. ಇದೇ ನಾವು ಹೇಳ್ತಾ ಇರೋದು ಅಷ್ಟೇ. ಸೊ ಈಗ ಸದ್ಯಕ್ಕೆ ಸರ್ ಒಳ್ಳೆ ರೆಸ್ಪಾನ್ಸ್, ಒಂದೊಂದು ಇಡೀ ಚಿತ್ರರಂಗದಲ್ಲಿ ಒಳ್ಳೆ ಒಂದು ಬೆಳವಣಿಗೆ ಅಂತ ಅನ್ಬೋದು, ಇವತ್ತಿನ ಒಂದು ಬೆಳವಣಿಗೆ. ಅದ್ರ ಜೊತೆಗೆ ಯಾರೋ ಈಗ ಆಲ್ರೆಡಿ ಒಂದು ಸಿನಿಮಾದವರು 1 ಲಕ್ಷ ಅಡ್ವಾನ್ಸ್ ಕೊಟ್ಟಿರೋ, ನಾವು ಆಡ್ಸಲ್ಲ ಅನ್ನುವಂಥ ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ ಅನ್ನುವಂಥ ವಿಚಾರ ಬಂದಿದೆ ಸರ್. ಈ ಮೀಟಿಂಗಲ್ಲಿ ಮೇನ್ ಡಿಸಿಷನ್ ತೊಗೊಂಡಿರೋದು ನಮ್ಮ ಉದಯ್ ಮೆಹ್ತಾ ಅವರು. ಅವರು ಓಪನ್ ಆಗಿ ಹೇಳಿದ್ರು, ಇನ್ನು ಮುಂದೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ನಾನು ಸೋನು ನಿಗಮ್ನ ಹಾಡಿಸಲ್ಲ, ಅವ್ರನ್ನ ನಾನು ಬಳಸಲ್ಲ ಅಂತ ಓಪನ್ ಆಗಿ ಇದರಲ್ಲಿ ಹೇಳಿದ್ರು ಮೀಟಿಂಗ್ ಎಲ್ಲನೇ. ಮುಂದಿನ ನಿರ್ಧಾರ ಅಂದ್ರೆ ಸರ್,
ಆಡಿಯೋ ಕಂಪನಿಗಳು ಕೂಡ ಇಂಥ ಸಿಂಗರೇ ಬೇಕು, ಈ ಥರದವರೇ ಲಿರಿಕ್ ರೈಟರ್ ಬೇಕು ಅನ್ನುವಂಥ ಡಿಮ್ಯಾಂಡ್ಗಳು ಕೂಡ ಇರುತ್ತೆ. ಈಗ ಈ ಒಂದು ವಿಚಾರವಾಗಿ ಆಡಿಯೋ ಕಂಪನಿಗಳಿಗೆ ಯಾವ ರೀತಿ ಕನ್ವೆ ಮಾಡ್ತೀರಾ ಸರ್? ಇವತ್ತು ನಡೆದಿರೋ ಮೀಟಿಂಗಲ್ಲಿ ಆಡಿಯೋ ಕಂಪ್ನಿಗಳವರು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ಜನರಲಿ ನಾವು ಡಿಸ್ಕಷನ್ ಮಾಡಿದಾಗ ಈ ಟಾಪಿಕ್ ಬಂತು. ಒಂದು ಹಾಡಬೇಕಂದ್ರೆ, ಒಂದು ಸಿಂಗರ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ ಅಂತ. ಮೇನ್ ಬಂದು ಪ್ರೊಡ್ಯೂಸರು. ಯಾಕಂದರೆ ಅವರು ಕೇಳೋಂಥ ಸಂಭಾವನೆ ಕೊಡೋಕ್ಕೆ ಇವ್ರಿಗೆ ಬಜೆಟಲ್ಲಿ ಇರುತ್ತಾ, ಶಕ್ತಿ ಇರುತ್ತಾ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಸೊ ಕೆಲವು ಸಲ ಏನಾಗುತ್ತೆ, ಡೈರೆಕ್ಟರ್ಗೆ ಆಸೆ ಇರುತ್ತೆ, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗೂ ಆಸೆ ಇರ್ಬೋದು ಸೋನು ನಿಗಮ್ ಕೈಲಿ ನಾನು ಹಾಡಿಸ್ಬೇಕಂತ. ಆದರೆ ಪ್ರೊಡ್ಯೂಸರ್ ಕೈಲಿ ಆ ಶಕ್ತಿ ಇಲ್ಲ, ಬಜೆಟಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಆಪ್ಷನ್ ನೋಡ್ತಾರೆ ಯಾರಿರುತ್ತೆ ಅಂತ. ಸೊ ಫಸ್ಟ್ ಡಿಸಿಷನ್ ತೊಗೋಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್. ಸೆಕೆಂಡ್ ಬಂದು ಡೈರೆಕ್ಟರ್. ಯಾಕಂದ್ರೆ ಅವ್ರಿಗೊಂದು ಕನಸು ಕಟ್ಕೊಂಡಿರ್ತಾರೆ, ನನ್ನ ಹಾಡು ಈ ಥರ ಸೌಂಡ್ ಆಗಬೇಕು, ಆ ಥರ ಸೌಂಡ್ ಆಗ ಹಾಡಿಗೆ ನಾನು ಈ ಥರ ಒಂದು ವಿಜುವಲ್ ತೆಗಿತೀನಿ ಅಂತ. ನೆಕ್ಸ್ಟ್ ಆಫ್ ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇದ್ದೇ ಇರುತ್ತೆ, ನಾನು ಮಾಡಿರೋ ಟ್ಯೂನು ಈ ಥರ ಸೌಂಡ್ ಆಗಬೇಕು ಅಂತ. ಸೊ ಈ 3 ಜನ ಸೇರಿ ಒಂದು ಡಿಸಿಷನ್ ತೊಗೊಳ್ಳೋದು. ಇದನ್ನೆಲ್ಲ ಮೀರಿ ಇನ್ನೊಂದು ಡಿಸಿಷನ್ ಯಾರು ತೊಗೊತಾರೆ ಅಂತಂದರೆ ಆಡಿಯೋ ಕಂಪನಿಯವರು. ಅವ್ರ ಪಾಯಿಂಟ್ ಆಫ್ ವ್ಯೂ ಏನಂತಂದರೆ, ಈ ಸಾಂಗ್ಗೆ ಈ ಸಿಂಗರ್ ಬೇಕಾ ಬೇಡವಾ ಅನ್ನೋ ಡಿಸಿಷನ್ ಅಲ್ಲ. ಈ ಆಲ್ಬಮಲ್ಲಿ ಈ ಸಿಂಗರ್ಗಳಿದ್ರೆ ಇದು ನಾವು ಕಮರ್ಷಿಯಲ್ ಆಗಿ ಎಷ್ಟು ನಮಗೆ ವರ್ಕೌಟ್ ಆಗುತ್ತೆ ಅಂತ ಪಾಯಿಂಟ್ ಆಫ್ ವ್ಯೂ ಅವ್ರದ್ದಿರುತ್ತೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಒಂದು ಆಲ್ಬಮ್ಗೆ ಎಷ್ಟು ನಮಗೆ ಸೇಲ್ ಮಾಡಿದ್ರೆ ದುಡ್ಡು ಎಷ್ಟು ಬರುತ್ತೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಪ್ರೊಡ್ಯೂಸರ್ಗಿರುತ್ತೆ. ಅವರು ಪಾಪ ದುಡ್ಡು ಹಾಕಿ ಒಂದು ವ್ಯವಹಾರ ಬಿಸ್ನೆಸ್, ಅವ್ರಿಗೂ ಬಿಸ್ನೆಸ್ ಆಗಬೇಕು. ಅವ್ರ ಕಡೆಯಿಂದ ಪ್ರೆಷರ್ ಬಂದರೆ, ನೀವು ಇವ್ರನ್ನ ಹಾಡ್ಸಿದ್ರೆ ನಾವು ಇನ್ನೊಂದು 5 ಲಕ್ಷ ಜಾಸ್ತಿ ಕೊಡ್ತೀವಿ ಅಂದರೆ ಒಬ್ಬ ಪ್ರೊಡ್ಯೂಸರ್ ಕೂಡ ಯೋಚನೆ ಮಾಡ್ತಾರಲ್ವಾ. ಸೊ ಇದು ಎಲ್ಲರೂ ಸೇರಿ ತಗೊಳ್ಳೋಂಥ ಒಂದು ಡಿಸಿಷನ್ ಇದು. ಫೈನಲ್ ಆಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ ಸರ್, ಒಳ್ಳೇದಾಗಲಿ ಸರ್. ನೀವು ನಿಮ್ಮ ಸಿನಿಮಾದಿಂದನೂ ಕೂಡ ಅವ್ರನ್ನ ದೂರ ಇಡಿ ಅಂತ ನಾವು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನನ್ನ ಯಾವುದೇ ಒಂದು ಚಿತ್ರದಲ್ಲಿ ಸೋನು ನಿಗಮ್ ಇಲ್ಲಿವರೆಗೂ ಹಾಡಿಲ್ಲ. ಮುಂದೆ ನಮ್ಮ ಲೋಕಲ್ ಟ್ಯಾಲೆಂಟ್ನ ನಾನು 100% ಪ್ರೋತ್ಸಾಹ ನಾನು ಕೊಡ್ತೀನಿ. ಇಲ್ಲಿವರೆಗೂ ನನ್ನ ಹಿಟ್ಟಾಗಿರೋ ಸಾಂಗ್ಗಳು ಹುಡುಗಿ ಕಣ್ಣಾಗಿರ್ಬೋದು, ನನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್, ಅದು ಬಂದು ಮುರಳಿಯವರು ಹಾಡಿದ್ದಾರೆ. ಅದೇ ಚಿತ್ರದಲ್ಲಿ ನೀ ಮುದ್ದಾದ ಮಾವಿ, ಅದು ನನ್ನ ಗೆಳೆಯ ರಾಜೇಶ್ ಕೃಷ್ಣ ಅವ್ರು ಹಾಡಿರೋದು, ಮತ್ತು ಸುಪ್ರಿಯಾರಾಮ್ ಅವ್ರು ಹಾಡಿರೋದು. ಅದಾದ್ಮೇಲೆ ಶಾನ ಟಾಪಗಳು ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್, ಅದರಲ್ಲೂ ಕೂಡ ವಿಜಯ್ ಪ್ರಕಾಶ್ ಅವರೇ ಹಾಡಿರೋದು. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ಬೇಕಂದ್ರೆ, ನನ್ನ ಪರ್ಸನಲ್ ನೀವು ಕೇಳೋದ್ರಿಂದ ಹೇಳ್ತಾ ಇದ್ದೀನಿ, ನೀನೇನೇ ಬೇಕು ಅಂತ ಒಂದು ಹಾಡು ಬ್ಯಾಂಗ್ಳೂರ್ ಬಾಯ್ಸಿಂದ ಒಂದು ಸಾಂಗು, ಅದರಲ್ಲೂ ಕೂಡ ಬೇರೆ ಲ್ಯಾಂಗ್ವೇಜಿಂದ ಕರ್ಕೊಂಡ್ಬಂದು ಒಬ್ಬ ಸಿಂಗರ್ನ ಹಾಡಿಸ್ಬೇಕಂತ ಪ್ರೊಡ್ಯೂಸರ್ ಕಡೆಯಿಂದನೂ ನನಗೆ ತುಂಬ ಪ್ರೆಷರ್ ಇತ್ತು. ಆದರೂ ಕೂಡ ಪ್ರಣವ್ ಕಾರಂತ್ ಅಂತ, ನಮ್ಮ ರಾಜೇಂದ್ರ ಕಾರಂತ್ ಅವರ ಮಗ ಪ್ರಣವ್ ಕಾರಂತ್, ಅವರ ಫಸ್ಟ್ ಸಾಂಗ್ ಅದು. ಅವ್ರ ಕೈಲಿ ನಾವು ಟ್ರ್ಯಾಕ್ ಹಾಡಿಸಿದ್ವಿ, ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಅದೇ ಟ್ರ್ಯಾಕ್ನ ಇಟ್ಕೋಬೇಕಂತ ನನ್ನ ಒತ್ತಾಯದ ಮೇರೆಗೆ ಅವ್ರು ಇಟ್ಕೊಂಡ್ರು. ಅದೇ ಸಾಂಗು ನಮ್ಮಲ್ಲಿರೋಂಥ FM ಸ್ಟೇಷನ್ಸ್ಲೆಲ್ಲ ವೀಕ್ ನಂಬರ್ 1 ಟಾಪ್ 1 ಸಾಂಗ್ ಆಗಿ 10 ವಾರ ಓಡ್ತು, ಹೊಸ ಸಿಂಗರು. ಸೊ ಇದು ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ಹೇಳೋದು ಕಂಟೆಂಟ್ ಇಸ್ ದ ಕಿಂಗ್ ಅಂತ. ಬೇರೆ ಎಲ್ಲ ಇದರಲ್ಲೆಲ್ಲ, ಬರೀ ಪಿಕ್ಚರ್ಗಳಲ್ಲೆಲ್ಲ, ಸ್ಕ್ರಿಪ್ಟಲ್ಲೆಲ್ಲ, ಹಾಡಲ್ಲೂ ಕೂಡ ಅದೇನೇ ಕಂಟೆಂಟ್ ಇಸ್ ದ ಕಿಂಗ್. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಲೋಕಲ್ ಟ್ಯಾಲೆಂಟ್ನ ಪ್ರಮೋಟ್ ಮಾಡಿದ್ರೆ ಖಂಡಿತ ಒಂದು ಚೇಂಜ್ ನಾವು ಕಾಣಬಹುದು. ಖಂಡಿತ ಸರ್, ಕನ್ನಡಕ್ಕೆ ಗೆಲುವಿದೆ ಅಂದಮೇಲೆ ಪ್ರಯತ್ನಕ್ಕೂ ಗೆಲುವಿದ್ದೇ ಇರಬೇಕು ಸರ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸಂಗೀತ ನಿರ್ದೇಶಕರಾದಂತಹ ಧರ್ಮ ವಿಶ್ವ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆ ಸತೀಶ್ ಕನಕಾಪುರ, ನ್ಯೂಸ್ 18 ಬೆಂಗಳೂರು.